ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರವನ್ನ ಹೇಳ್ತಾ, ಹಾಗೆ ಪರೀಕ್ಷಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಇವತ್ತಿನ ಮುಂದಿನ ಪ್ರಚಲಿತ ವಿದ್ಯಮಾನವನ್ನ ನೋಡೋದಾದ್ರೆ ನೋಡಿ, ಮರೆತು ಹೋಗುವ ಹಕ್ಕು, ರೈಟ್ ಟು ಬಿ ಫಾರ್ಗಟನ್. ಅಂದ್ರೆ ಇದೀಗ ಸುದ್ದಿ ಇಲ್ದಿರತಕ್ಕಂತ ವಿಚಾರ ಏನು ಅಂದ್ರೆ, ಮರೆತು ಹೋಗುವ ಹಕ್ಕು ಸಂವಿಧಾನದ 21ನೇ ವಿಧಿಯ ಅಡಿಯಲ್ಲಿ ಬರುವ ಮೂಲಭೂತ ಖಾಸಗಿತನದ ಹಕ್ಕಿನ ಒಂದು ಪ್ರಮುಖ ಭಾಗವಾಗಿದೆ ಅಂತ ಹೇಳಿ ದೆಹಲಿ ಉಚ್ಚ ನ್ಯಾಯಾಲಯ ತೀರ್ಪನ್ನ ನೀಡಿದೆ. ರೈಟ್ ಟು ಬಿ ಪ್ರೈವೇಸಿ ಅಂತಕ್ಕಂಥದ್ದು ನೋಡಿ ಏನಂದ್ರೆ, ಮರೆತು ಹೋಗುವ ಹಕ್ಕಿನ ಕುರಿತು ಭಾರತವು ಇನ್ನು ಯಾವುದೇ ನಿರ್ದಿಷ್ಟ ಕಾನೂನನ್ನ ರೂಪಿಸಿಲ್ಲ. ಆದಾಗ್ಯೂ ವೈಯಕ್ತಿಕ ದತ್ತಾಂಶ ಸಂರಕ್ಷಣಾ ಮಸೂದೆ 2019 ಮತ್ತು ಹಲವಾರು ನ್ಯಾಯಾಲಯದ ತೀರ್ಪುಗಳು ಈ ಹಕ್ಕನ್ನ ಗುರುತಿಸಿದವೆ. ಸರ್ವೋಚ್ಚ ನ್ಯಾಯಾಲಯದ KS ಪುಟ್ಟಸ್ವಾಮಿ ತೀರ್ಪು 2017ರಲ್ಲಿ ಮಾಹಿತಿಯ ಗೌಪ್ಯತೆಯನ್ನ ಖಾಸಗಿತನದ ಹಕ್ಕಿನ ಒಂದು ಭಾಗ ಅಂತೇಳಿ ಗುರುತಿಸಲಾಗಿದೆ. ಮರೆತು ಹೋಗುವ ಹಕ್ಕನ್ನ ಅಳಿಸಿ ಹಾಕುವ ಹಕ್ಕು, ರೈಟ್ ಟು ಬಿ ಎರೇಸರ್ ಎಂದು ಕರೆಯಲಾಗುತ್ತದೆ. ಇದು ನಿಮ್ಮ ಬಗ್ಗೆ ಇರುವ ಲಿಂಕ್ಗಳನ್ನು ಅಳಿಸಲು ಅಥವಾ ಮರೆ ಮಾಡಲು ಗೂಗಲ್ ನಂತಹ ಕಂಪನಿ ಅಥವಾ ಸರ್ಚ್ ಇಂಜಿನ್ ಅನ್ನು ಕೇಳಲು ನಿಮಗೆ ಅನುಮತಿಯನ್ನ ನೀಡುತ್ತೆ. ಮಾಹಿತಿಯು ಹಳೆಯದಾಗಿದ್ದರೆ, ತಪ್ಪಾಗಿದ್ದರೆ, ಅಪ್ರಸ್ತುತವಾಗಿದ್ದರೆ ನಿಮ್ಮ ಡೇಟಾವನ್ನು ತೆಗೆದು ಹಾಕಲು ನೀವು ಸಾಮಾನ್ಯವಾಗಿ ವಿನಂತಿಸಿಕೊಳ್ಳಬಹುದು. ಮುಂದಿನ ವಿಚಾರ, ಪಿಎಂ ಸ್ವನಿಧಿ ಅಂತಕ್ಕಂಥದ್ದು. ಈ ಯೋಜನೆ 6 ವರ್ಷಗಳ ಒಂದು ಸಂಭ್ರಮವನ್ನ ಈಗ ಆಚರಿಸ್ತಾ ಇದೆ. ಈ ಯೋಜನೆ 6 ವರ್ಷಗಳ ಸಂಭ್ರಮ. ಈ ಯೋಜನೆಗೆ ಇದೀಗ ಸುದ್ದಿಯಲ್ಲಿರೋದು ಏನು ಅಂದ್ರೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಕೈಗೆಟುಕುವ ದರದಲ್ಲಿ ಅಡಮಾನ ರಹಿತ ಸಾಲ ಅಥವಾ ಡಿಜಿಟಲ್ ಸೇರ್ಪಡೆ ಮತ್ತು ಸಾಮಾಜಿಕ ಭದ್ರತೆಯ ಮೂಲಕ ಸಬಲೀಕರಣಗೊಳಿಸುತ್ತಿರುವ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಪಿಎಂ ಸ್ವನಿಧಿ ಯೋಜನೆಯು ಯಶಸ್ವಿಯಾಗಿ ಒಟ್ಟು 6 ವರ್ಷಗಳನ್ನ ಪೂರೈಸಿದೆ. ಏನಪ್ಪಾ ಇದರ ಉದ್ದೇಶ ಅಂತಂದ್ರೆ, COVID-19 ನಲ್ಲಿ ಸಾಂಕ್ರಾಮಿಕ ರೋಗದಿಂದ ಸಂಕಷ್ಟಕ್ಕೆ ಒಳಗಾದ ಬೀದಿ ಬದಿ ವ್ಯಾಪಾರಿಗಳಿಗೆ ಕೈಗೆಟುಕುವ ದರದಲ್ಲಿ ದುಡಿಯುವ ಬಂಡವಾಳ ಸಾಲವನ್ನ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಅನ್ನ ಒದಗಿಸುವುದು ಇದರ ಪ್ರಮುಖ ಉದ್ದೇಶ ಆಗಿತ್ತು. ಇದರ ಅರ್ಹತಾ ಮಾನದಂಡ ಏನಾಗಿತ್ತು ಅಂತಂದ್ರೆ ನೋಡಿ, ನಗರ ಸ್ಥಳೀಯ ಸಂಸ್ಥೆಗಳು ನೀಡಿರುವ ಮಾರಾಟ ಅಂದ್ರೆ ULBS ಪ್ರಮಾಣ ಪತ್ರ ಅಥವಾ ಗುರುತಿನ ಚೀಟಿಯನ್ನು ಹೊಂದಿರುವ ಬೀದಿ ಬದಿ ವ್ಯಾಪಾರಿಗಳು ಈ ಯೋಜನೆಗೆ ಅರ್ಹರಾಗಿದ್ರು. ಅನುಷ್ಠಾನ ಅಂದ್ರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಇದನ್ನ ಅನುಷ್ಠಾನಕ್ಕೆ ತಂದಂತಹ ಪ್ರಾಧಿಕಾರ. ಗೊತ್ತಾಯ್ತಾ? ಈ ಹಣಕಾಸು ನೆರವು ಜೂನ್ 1, 2020ರಲ್ಲಿ ಜಾರಿಗೆ ಬಂತು. ಇದು ಕೇಂದ್ರ ವಲಯದ ಯೋಜನೆ ಆಗಿದೆ. ಓಕೆನಾ? ಪಿಎಂ ಸ್ವನಿಧಿ ಯೋಜನೆ ಅಂತಕ್ಕಂಥದ್ದು ಅಂದ್ರೆ ದುಡಿಯುವ ಬಂಡವಾಳ ಅಥವಾ ಸಾಲವನ್ನ ಅರ್ಹ ವ್ಯಾಪಾರಿಗಳಿಗೆ 15,000, 25,000 ಮತ್ತು 50,000ಗಳು ಅಡಮಾನ ಇಲ್ದೇನೆ ಅಡಮಾನ ರಹಿತವಾಗಿ ಸಾಲವನ್ನ ಕೊಡ್ತಾ ಇದ್ರು. UPI ಸಂಯೋಜಿತ ಅಂದ್ರೆ ರೂಪೇ ಕ್ರೆಡಿಟ್ ಕಾರ್ಡ್ಗಳು ಎರಡನೇ ಹಂತದ ಸಾಲವನ್ನ ಯಶಸ್ವಿಯಾಗಿ ಮರುಪಾವತಿ ಮಾಡುವ ವ್ಯಾಪಾರಿಗಳಿಗೆ 30,000ವರೆಗೆ ಮಿತಿ ಇರುವ UPI ಸಂಯೋಜಿತ ರೂಪೇ ಕ್ರೆಡಿಟ್ ಕಾರ್ಡ್ಗಳನ್ನು ಕೂಡ ಪಡೆಯೋದಕ್ಕೆ ಅರ್ಹತೆ ಆಗಿದೆ ಈ ಯೋಜನೆಯಲ್ಲಿ. ಇದೇನಪ್ಪಾ ಅಂತಂದ್ರೆ, ಇಲ್ಲಿ ಪ್ರಮುಖ 8 ಯೋಜನೆಗಳು ಕೂಡ ಪ್ರಮುಖ ಸೌಲಭ್ಯಗಳು ಕೂಡ ಇದಾವೆ. ಏನ್ ಸೌಲಭ್ಯ? ಜೀವ ವಿಮೆ ಅಂತಕ್ಕಂಥದ್ದು ಅಂದ್ರೆ PM ಜೀವನ ಜ್ಯೋತಿ ಭೀಮಾ ಯೋಜನೆ ಅಂತಕ್ಕಂಥದ್ದು. ಎರಡನೆಯದು ಅಪಘಾತ ವಿಮೆ ಅಂತಕ್ಕಂಥದ್ದು, PM ಸುರಕ್ಷಾ ಭೀಮಾ ಯೋಜನೆ ಅಂತಕ್ಕಂಥದ್ದು. ಮೂರನೆಯದು ಉಚಿತ ಬ್ಯಾಂಕ್ ಖಾತೆ, PM ಜನ್ ಧನ್ ಯೋಜನೆ ಅಂತಕ್ಕಂಥದ್ದು. ಇನ್ನು 4ನೇದು ಆಹಾರ ಪಡಿತರ ಅಂದ್ರೆ ಒಂದು ದೇಶ ಒಂದು ಪಡಿತರ ಚೀಟಿ ಯೋಜನೆ. 5ನೇದು ವೃದ್ಧಾಪ್ಯ ವೇತನ, PM ಶ್ರಮಯೋಗಿ ಮಾನ್ ಧನ್ ಯೋಜನೆ ಅಂತಕ್ಕಂಥದ್ದು. 6ನೇದು ಹೆರಿಗೆಯ ಸಮಯದಲ್ಲಿ ಸುರಕ್ಷತೆ ಮತ್ತು ನಗದು ನೆರವು ನೀಡತಕ್ಕಂಥದ್ದು, ಜನನಿ ಸುರಕ್ಷಾ ಯೋಜನೆ ಅಂತಕ್ಕಂಥದ್ದು. 7ನೇದು ತಾಯಿ ಮತ್ತು ಮಗುವಿನ ಆರೋಗ್ಯ, PM ಮಾತೃ ವಂದನಾ ಯೋಜನೆ ಅಂತಕ್ಕಂಥದ್ದು. 8ನೇದು ನಿರ್ಮಾಣ ಕಾರ್ಮಿಕರಿಗೆ ಅಗತ್ಯ ನೆರವು, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ BOCW ಇದಕ್ಕೆ ನೆರವು ನೀಡ್ತಕ್ಕಂಥ ಯೋಜನೆಗಳು ಇದರ ಅಡಿಯಲ್ಲಿ ಬರುತ್ತೆ. ಮತ್ತೇನಪ್ಪಾ ಅಂದ್ರೆ ಸ್ವನಿಧಿಯಿಂದ ಸಮೃದ್ಧಿ ಅಂತ SSS ಇದು ಬೀದಿ ಬದಿ ವ್ಯಾಪಾರಿಗಳು ಮತ್ತು ಅವರ ಕುಟುಂಬಗಳಿಗೆ ಸುರಕ್ಷತೆ ಮತ್ತು ಆರೋಗ್ಯವನ್ನ ಒದಗಿಸುವ 8 ಕಲ್ಯಾಣ ಕಾರ್ಯಕ್ರಮಗಳೊಂದಿಗೆ ಸಂಪರ್ಕಿಸುವ ಭಾರತ ಸರ್ಕಾರದ ವಿಶೇಷ ಯೋಜನೆ. ನಾನು ಈಗ ಹೇಳಿದ್ನಲ್ಲ 8 ಯೋಜನೆಗಳು, ಕಾರ್ಯಕ್ರಮಗಳು. ಮುಖ್ಯ ಉದ್ದೇಶ ಏನು ಅಂದ್ರೆ, ಇದು PM ಸ್ವನಿಧಿ ಯೋಜನೆಯಡಿ ಸಾಲ ಪಡೆದ ವ್ಯಾಪಾರಿಗಳಿಗೆ ಹೆಚ್ಚಿನ ಆರ್ಥಿಕ ಮತ್ತು ಸಾಮಾಜಿಕ ನೆರವನ್ನ ನೀಡ್ತಕ್ಕಂಥದ್ದು. ಇನ್ನ ಕಾರ್ಯಕರ್ತರು ವ್ಯಾಪಾರಿಗಳ ಮನೆಗಳಿಗೆ ಭೇಟಿ ನೀಡಿ ಅವರ ಕುಟುಂಬಗಳ ಅಗತ್ಯಗಳನ್ನ ಖುದ್ದಾಗಿ ಪರಿಶೀಲನೆಯನ್ನ ಮಾಡ್ತಕ್ಕಂಥದ್ದು. ಇದು ಯಾವುದೇ ಸಂಕೀರ್ಣವಾದ ಕಾಗದ ಪತ್ರಗಳ ಪ್ರಕ್ರಿಯೆ ಇಲ್ದೇನೆ ಫಲಾನುಭವಿಗಳನ್ನ ವಿವಿಧ ಸರ್ಕಾರಿ ಸೌಲಭ್ಯಗಳಿಗೆ ನೇರವಾಗಿ ಸಂಪರ್ಕಿಸ್ತಕ್ಕಂಥದ್ದು ಈ ಯೋಜನೆ ಒಂದು ಉದ್ದೇಶ. ಇದೇನು ಅಂತ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. PM ಸ್ವನಿಧಿ ಅಂತಕ್ಕಂಥದ್ದು ಈ ಯೋಜನೆಗೆ ಈಗ 6 ವರ್ಷಗಳ ಒಂದು ಸಂಭ್ರಮ. ಎಲ್ಲಿಗೆ?
ಇನ್ನೊಂದು ಪ್ರಚಲಿತ ವಿಚಾರ ಏನಪ್ಪಾ ಅಂತಂದ್ರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಮನರೇಗಾ, ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ್ ಗ್ಯಾರಂಟಿ ಈ ಯೋಜನೆಗೆ ಸುಗಮ ಪರಿವರ್ತನೆಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮಧ್ಯಂತರ ಬಜೆಟ್ ನಲ್ಲಿ 95,692 ಕೋಟಿ ರೂಪಾಯಿಗಳನ್ನ ಮೀಸಲಿಡೋದಕ್ಕೆ ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ಇದೇನು ಅಂತಂದ್ರೆ, ವಿಕಸಿತ ಭಾರತ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ ಅಂದ್ರೆ VBGRAM ಅಂತಕ್ಕಂಥದ್ದು. ಇದು ಏನು ಇದರ ವಿಶಿಷ್ಟತೆ ಅಂದ್ರೆ, ಖಾತರಿಪಡಿಸಿದ ದಿನಗಳೆಷ್ಟು, ವರ್ಷಕ್ಕೆ ಕನಿಷ್ಠ 100 ದಿನಗಳ ಕೆಲಸವನ್ನ ನೀಡಬೇಕಾಗಿತ್ತು. ಹಣಕಾಸು ಮಾದರಿ ಹೇಗೆ, ಬೇಡಿಕೆ ಆಧಾರಿತ ಮಾದರಿ. ಕೇಂದ್ರ ಸರ್ಕಾರವು ಕೌಶಲ್ಯ ರಹಿತ ಕಾರ್ಮಿಕರ ವೇತನದ 100% ಅಂದ್ರೆ 100% ಹಣವನ್ನ ಪಾವತಿಸುತ್ತಿತ್ತು. ಕೆಲಸದ ವಿರಾಮ ಏನು ಅಂದ್ರೆ, ವರ್ಷವಿಡೀ ನಿರಂತರವಾಗಿ ಕೆಲಸವನ್ನ ಒದಗಿಸಬೇಕು. ಇನ್ನು ತಂತ್ರಜ್ಞಾನ ಹೇಗೆ ಅಂದ್ರೆ, ಕಾಲಾನಂತರದಲ್ಲಿ ಮೂಲಭೂತ ಡಿಜಿಟಲ್ ವ್ಯವಸ್ಥೆಗಳನ್ನ ಅಳವಡಿಸಿಕೊಳ್ಬೇಕಾಗಿತ್ತು. ಈ ಯೋಜನಾ ವಿಧಾನ ಏನು ಅಂದ್ರೆ, ಗ್ರಾಮ ಸಭೆಗಳ ಮೂಲಕ ಸ್ಥಳೀಯವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು. ಓಕೆನಾ. ಇದ್ರದ್ದು ಕಾಯ್ದೆ ಏನು, 2025 ಅಡಿಯ ಕಾಯ್ದೆ ಅಂದ್ರೆ ಏನು ಅಂದ್ರೆ, ವರ್ಷಕ್ಕೆ ಕನಿಷ್ಠ 125 ದಿನಗಳ ಕೆಲಸವನ್ನ ಒದಗಿಸಬೇಕು. ಪ್ರಾಮಾಣಿತ ಹಂಚಿಕೆ ಮತ್ತು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಾಮಾನ್ಯ ವೆಚ್ಚ ಹಂಚಿಕೆಯನ್ನ ಅನುಪಾತವು 60:40 ಆಗಿತ್ತು. ರಾಜ್ಯಗಳ ನಡುವೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ 60:40 ಆಗಿತ್ತು. ಇನ್ನು ಕೃಷಿ ಋತುಗಳಿಗಾಗಿ 60 ದಿನಗಳ ವಿರಾಮಕ್ಕೆ ಅವಕಾಶವನ್ನ ನೀಡಲಾಗಿದೆ. ಸುಧಾರಿತ ಕೃತಕ ಬುದ್ಧಿಮತ್ತೆ AI, ಬಯೋಮೆಟ್ರಿಕ್ ಮತ್ತು GPS ಟ್ರ್ಯಾಕಿಂಗ್ ವ್ಯವಸ್ಥೆಗಳನ್ನು ಕೂಡ ಬಳಸಲಾಗುತ್ತೆ. ರಾಷ್ಟ್ರೀಯ PM ಗತಿ ಶಕ್ತಿ ಈ ಯೋಜನೆಯೊಂದಿಗೆ ಸಮಗ್ರವಾಗಿ ಸಂಯೋಜನೆಯನ್ನು ಕೂಡ ಮಾಡಲಾಗಿದೆ. 2005ರಲ್ಲಿ ಏನಾಗಿತ್ತು, 100 ದಿವಸ. 2025ರಲ್ಲಿ 125 ದಿವಸ. ಇನ್ನ ಇದರಲ್ಲಿ 2005ರಲ್ಲಿ ಏನಾಗಿತ್ತು, ಕೇಂದ್ರ ಸರ್ಕಾರ ಒಟ್ಟು ಕೇಂದ್ರ ಸರ್ಕಾರನೇ ಭರಿಸ್ತಾ ಇತ್ತು. 2025ರಲ್ಲಿ 60:40 ಅಂತ ಹಂಚ್ಕೊಂಡ್ರು. ಇಲ್ಲಿ ವರ್ಷವಿಡೀ ಇಲ್ಲಿ ಕೊಡ್ಬೇಕಾಗಿತ್ತು ಕೆಲಸವನ್ನ 2005ರಲ್ಲಿ. 2025ರಲ್ಲಿ ಏನಾಯ್ತು, 60 ದಿನಗಳ ವಿರಾಮಕ್ಕೆ ಅವಕಾಶವನ್ನ ಕೊಟ್ರು. ಇನ್ನು 2005ರಲ್ಲಿ ಮೂಲಭೂತ ಡಿಜಿಟಲ್ ವ್ಯವಸ್ಥೆ ಅಳವಡಿಸಲಾಗಿತ್ತು. ಆದ್ರೆ 2025ರಲ್ಲಿ ಅಂದ್ರೆ ಈಗ ಸುಧಾರಿತ ಕೃತಿಕ ಬುದ್ಧಿಮತ್ತೆ AI ಮತ್ತೆ ಬಯೋಮೆಟ್ರಿಕ್ ಟ್ರ್ಯಾಕಿಂಗ್, GPS ಟ್ರ್ಯಾಕಿಂಗ್ ಅವನ್ನೆಲ್ಲ ಅಳವಡಿಸ್ಕೊಂಡ್ರು. ಇನ್ನು 2025ರಲ್ಲಿ ಗ್ರಾಮ ಸಭೆಗಳ ಮೂಲಕ ಸ್ಥಳೀಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಆದ್ರೆ 2005ರಲ್ಲಿ 2025ರಲ್ಲಿ ಏನು, PM ಗತಿ ಶಕ್ತಿ ಅಂತಕ್ಕಂತಹ ರಾಷ್ಟ್ರೀಯ ಯೋಜನೆಯೊಂದಿಗೆ ಸಮಗ್ರವಾಗಿ ಇದನ್ನ ಸಂಯೋಜನೆ ಮಾಡಿದ್ರು. ಇದಿಷ್ಟು ಯಾವ್ದಕ್ಕೆ ಸಂಬಂಧಪಟ್ಟ ಹಾಗೆ, ವಿಕಸಿತ ಭಾರತ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣಿಗೆ ಸಂಬಂಧಪಟ್ಟ ಹಾಗೆ. ಎಷ್ಟು ಹಣವನ್ನು ಎತ್ತಿಟ್ಟಿದ್ದಾರೆ, ಮಧ್ಯಂತರ ಬಜೆಟ್ ನಲ್ಲಿ 95,692 ಕೋಟಿ ರೂಪಾಯಿಯನ್ನ ಮೀಸಲಿಡಬೇಕು ಅಂತೇಳಿ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಇದಿಷ್ಟು ಪ್ರಚಲಿತ ವಿದ್ಯಮಾನ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನೂ ಒಳ್ಳೊಳ್ಳೆ ಪ್ರಚಲಿತ ನ್ಯೂಸ್ ಗಳೊಂದಿಗೆ ನಿಮ್ಮೊಟ್ಟಿಗೆ ಬರ್ತೀನಿ. ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸಹಾಯ ಆಗ್ಲಿ ಅನ್ನೋ ಕಾರಣಕ್ಕೆ ಒಳ್ಳೊಳ್ಳೆ ವಿಚಾರಗಳನ್ನ ದಯವಿಟ್ಟು ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಇಷ್ಟು ಅಮೂಲ್ಯವಾದ ಸಮಯವನ್ನ ಕೊಟ್ಟು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಆದಾಗ್ಯೂ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ, ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಆದಷ್ಟು ಪರಿಹರಿಸೋದಕ್ಕೆ ಪ್ರಯತ್ನವನ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.